ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಎಲ್ಲರಿಗೂ ಸಹ ಯೂಸ್ ಆಗುವಂಥದ್ದೇ. ಖಂಡಿತ ವಿಡಿಯೋ ಫುಲ್ ನೋಡಿ. ಹಾಗೆ ನಿಮಗೆ ಯಾವುದೇ ಥರದೊಂದು ನೋವಿದ್ರೂ ಸಹ, ನೋವಲ್ಲಿ ನೀವು ಸಫರ್ ಆಗ್ತಾ ಇದ್ದರೆ ಸಹ, ಈಗ ನಾನು ಹೇಳಿರುವಂಥ ಒಂದು ಪೇಸ್ಟನ್ನು ನೀವು ಹಚ್ಚಿ ನೋಡಿ, ಮತ್ತು ಆ ಪೇನ್ ಉಂಟಲ್ಲ ಮಾಯ ಆಗೋಗ್ತದೆ. ವಿಡಿಯೋ ಫುಲ್ ನೋಡಿ. ನಮಸ್ತೆ ಎಲ್ರಿಗೂ. ಜಾಯಿಂಟ್ ಪೇನ್ ಉಂಟಲ್ಲ ಎಲ್ಲರಿಗೂ ಸಹ ಒಂದು ಕಾಡುವಂಥದ್ದು. ಅಂದರೆ ಈ ಗಂಟು ನೋವು ಅಥವಾ ಶೋಲ್ಡ್ರಲ್ಲಿ ಇಲ್ಲಿ ನೋವಾಗ್ತದೆ, ಅಥವಾ ಕಾಲಿದು ಗಂಟು ಅಥವಾ ಆ್ಯಂಕಲ್ ಪೇನು, ಅದಕ್ಕೆಲ್ಲ ಒಂದು ಬೆಸ್ಟ್ ಒಂದು ರೆಮಿಡಿ ಹೇಳ್ತಾ ಇದ್ದೇನೆ. ಮನೆಯಲ್ಲಿರುವಂಥದ್ದೇ, ಕೇವಲ ನಿಮಗೆ ಒಂದು ವಿಕ್ಸ್ ಇದ್ದರೆ ಸಾಕು. ಈ ವಿಕ್ಸ್ ಜೊತೆಯಲ್ಲಿ ಒಂದು 2-3 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಲಿಕ್ಕುಂಟು. ಇದನ್ನು ನೀವು 1 ವಾರ ಯೂಸ್ ಮಾಡಿದರೆ ಸಾಕು. ನಿಜವಾಗ್ಲೂ ನಿಮಗೆ ಆಶ್ಚರ್ಯ ಆಗ್ಬೋದು ನೋವು ಎಷ್ಟು ಕಮ್ಮಿ ಆಗ್ತದೆ ಅಂತೇಳಿ. ಅದರಲ್ಲೂ ಈ ಚಳಿಗಾಲದಲ್ಲಿ ತುಂಬ ನೋವು ತಿಂತಾರೆ ಪಾಪ ನಮ್ಮ ಹಿರಿಯರೆಲ್ಲ. ಅವರಿಗೆ ಸಹ ಇದೊಂದು ಬೆಸ್ಟ್ ರೆಮಿಡಿ ಅಂತಲೇ ಹೇಳ್ತೇನೆ ನಾನು. ಇದರಲ್ಲಿ ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ ಇಲ್ಲ, ನೀವು ಟ್ರೈ ಮಾಡ್ಬೋದು. ಅಂದರೆ ಇದು ಯಾರು ಬೇಕಾದರೂ ಸಹ ಯೂಸ್ ಮಾಡ್ಬೋದು. ಖಾಲಿ ನಮಗೊಂದು ವಿಕ್ಸ್ ಬೇಕಾಗ್ತದೆ. ಇನ್ನು ಉಳಿದಿರುವಂಥದ್ದು ಮನೇಲಿರುವಂಥದ್ದೇ. ಖಂಡಿತ ಟ್ರೈ ಮಾಡಿ ನೋಡಿ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆಯೇ ನೀವು ಇವತ್ತು ಈ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ ರಾತ್ರಿ ಮಲ್ಕೊಳ್ಳುವಾಗ. ಮತ್ತು ನಿಮಗೆ ಬೆಳಿಗ್ಗೆ ಗೊತ್ತಾಗ್ತದೆ ಅದು ಎಷ್ಟು ಕಮ್ಮಿ ಆಗಿರ್ತದೆ ಅಂತೇಳಿ. ಹಾಗೆ ನೀವು 1 ವಾರ ಇದನ್ನು ನೀವು ಕಂಟಿನ್ಯೂ ಮಾಡಬೇಕು. ಒಂದಿನ ಬಿಟ್ಟು ಮತ್ತು 1-2 ದಿನ ಬಿಟ್ಟು ಹಚ್ಚು ಹಾಗೆ ಆಗೋದಿಲ್ಲ. ಇದನ್ನು ನೀವು ಕಂಟಿನ್ಯೂ 1 ವಾರ ಆದರೂ ಈ ರೆಮಿಡಿಯನ್ನು ಮಾಡಬೇಕು. ಹೀಗೆ ಮಾಡ್ತಾ ಬರೋದ್ರಿಂದ ಎಷ್ಟು ನಿಮಗೆ ಯೂಸ್ ಆಗ್ತದೆ ಅಂತೇಳಿ ನಿಮಗೇ ಗೊತ್ತಾಗ್ತದೆ. ಅಂತ ಹೇಳಿದರೆ ನೋವಂತಲ್ಲ, ಒಂಥರ ಸ್ಟಿಫ್ನೆಸ್ ಆಗಿ ಆಗ್ತದೆ ನೋಡಿ, ಟೈಟ್ ಥರ, ಅದು ಸಹ ಕಮ್ಮಿ ಆಗ್ತದೆ. ಈಗ ಇದನ್ನು ಈ ಪೇಸ್ಟನ್ನು ರೆಡಿ ಮಾಡ್ತೇನೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಂಥೇಳಿದರೆ ನಿಮಗೀಗ ಕಾಲಿದು ಗಂಟಿಗಾದರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಅಥವಾ ಇದೀಗ ನಮಗಿಲ್ಲಿ ಕೈ ಗಂಟು ನೋವು ಆಗ್ತದಲ್ಲ, ಇದಕ್ಕಾದರೆ ಸ್ವಲ್ಪ ಸಾಕಾಗ್ತದೆ. ನಾನೀಗ ಇದಕ್ಕೆ ಕೈ ಗಂಟಿಗೆ ಹಚ್ಚುವಷ್ಟು ಮಾಡ್ತೇನೆ. ಇಲ್ಲಾಗಲಿ ಅಥವಾ ಇಲ್ಲಿ ಸಹ ಪೇನ್ ಆಗ್ತದೆ ನೋಡಿ, ಇಲ್ಲಿ ಸಹ ಹಚ್ಕೊಳ್ಬೋದು. ಅಥವಾ ಬೆರಳಿದು ಇಲ್ಲಿ ಬೋನೆಲ್ಲ ನೋವು ಆಗ್ತಾಯಿದ್ರೆ ಅಲ್ಲಿ ಸಹ ನೀವು ಸ್ವಲ್ಪ ಹಚ್ಚಿ, ಅಂದರೆ ಫುಲ್ ನೈಟ್ ನೀವು ಅದನ್ನು ಹಚ್ಚಿ ಬಿಡ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ಪೇಸ್ಟಿಗೆ ನಾನು ಇಂಥದ್ದೆಲ್ಲ ಹಾಕ್ತೇನೆ, ನೋಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ ಫ್ರೆಂಡ್ಸ್, ನಾನಿಲ್ಲೊಂದು ಬೌಲ್ ತೊಗೊಂಡಿದ್ದೇನೆ. ಈಗ ಇದಕ್ಕೆ ನೀವು ಅರಿಶಿನ ಪುಡಿ ತೊಗೊಳ್ಬೇಕಾಗ್ತದೆ. ಕ್ವಾಂಟಿಟಿ ನೋಡ್ಕೊಳ್ಳಿ, ನಿಮಗೆ ಕಾಲಿದು ಗಂಟಿಗೆಲ್ಲ ಆದರೆ ಸ್ವಲ್ಪ ಜಾಸ್ತಿ ಬೇಕು. ನಾನಿಲ್ಲಿ ಕೈ ಗಂಟಿಗೆಲ್ಲ ತೊಗೊಳ್ತಾ ಇರೋದು, ಹಾಗಾಗಿ 1 ಸ್ಪೂನಷ್ಟು ನಾನಿಲ್ಲಿ ಅರಿಶಿನ ಪುಡಿಯನ್ನು ತೊಗೊಂಡಿದ್ದೇನೆ. ಅರಿಶಿನ ಪುಡಿ ನಿಮಗೆ ಗೊತ್ತಿದೆ ಅದರ ಯೂಸಸ್ ಎಲ್ಲ. ಅಂದರೆ ಅದು ಪೇನು ಏನಾದರೂ ಇದ್ದರೆ ಸಹ ಎಳ್ಕೊಳ್ತದೆ, ನಂಜು ನಿವಾರಣೆ, ಅಂದರೆ ಒಳಗಡೆಯಿಂದನೇ ನಮಗೇನಾದರೂ ಇದು ಎಲ್ಲ ಪ್ರಾಬ್ಲಮ್ ಇದ್ದರೆ ಅದು ಕಮ್ಮಿ ಆಗ್ತಾ ಹೋಗ್ತದೆ ಅರಿಶಿನ ಪುಡಿ ಹಾಕೋದ್ರಿಂದ. ಈಗ ಇದಕ್ಕೆ ನಾನು ಟರ್ಮರಿಕ್ ಪೌಡ್ರ್ ಜೊತೆಯಲ್ಲಿ ಪೆಪ್ಪರ್ ಪೌಡರ್, ಅಂದರೆ ಇದು ಕಾಳುಮೆಣಸಿನ ಹುಡಿ ಉಂಟಲ್ಲ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೇನೆ, ಜಾಸ್ತಿ ಅಲ್ಲ. ಇದು ಹಾಕೋದ್ರಿಂದ ಸಹ ಪೇನು ಕಮ್ಮಿ ಆಗ್ತದೆ. ಈಗ ಕಾಲೆಲ್ಲ ಉಳುಕ್ತದೆ ನೋಡಿ, ಅದಕ್ಕೆಲ್ಲ ಸಹ ಇದು ಒಂದು ಯೂಸ್ ಆಗ್ತದೆ. ಕಾಳುಮೆಣಸಿನ ಪುಡಿಯನ್ನು ನೀವು ಯೂಸ್ ಮಾಡಿ ನೋಡ್ಬೋದು. ಹಾಗೆಯೇ ಅದಕ್ಕೆ ಮೇನ್ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ವಿಕ್ಸ್ ಹಚ್ಚೋದ್ರಿಂದ ನಮಗೆ ಇದು ಉರಿ ಆ ಥರ ಅಥವಾ ಏನಾದರೂ ಇದ್ದರೆ ಸಹ ಇದರಿಂದ ಕಮ್ಮಿ ಆಗ್ತದೆ ಈ ವಿಕ್ಸ್ ಹಚ್ಚೋದ್ರಿಂದ. ಇದು ಸಹ ನೀವು ಅಂದರೆ ಫಸ್ಟ್ ನಮಗೆ ಬೇಕಾಗಿರೋದೇ ವಿಕ್ಸ್ ಜೊತೆಯಲ್ಲಿ ಅದನ್ನೆಲ್ಲ ನೀವು ಹಾಕ್ಕೊಳ್ಬೇಕು. ವಿಕ್ಸ್ ಸಹ ನೀವು ಇದು ಅರಿಶಿನ ಪುಡಿ ತೊಗೊಳ್ತೀರಲ್ಲ ಅಷ್ಟೇ ತೊಗೊಳ್ಬೇಕಾಗ್ತದೆ. ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೇನೆ. ಆಗಲೇ ಹೇಳ್ದಾಗೆ ನೀವು ಕಾಲಿದು ಗಂಟಿಗೆಲ್ಲ ಹಾಕ್ಕೊಳ್ಳೋದಿದ್ರೆ ಸ್ವಲ್ಪ ಜಾಸ್ತಿ ಬೇಕು. ಹಾಗೆಯೇ ಇದಕ್ಕೆ ಒಂದು ಆಯಿಲ್ ಬೇಕಾಗ್ತದೆ. ಆಲಿವ್ ಆಯಿಲ್ ಉಂಟಲ್ಲ, ಅದನ್ನೊಂದು ತಂದಿಟ್ಕೊಂಡ್ರೆ ತುಂಬ ಒಳ್ಳೆಯದು. ತುಂಬ ಹೆಲ್ತಿಗೆ ಒಂದು ಬೆನಿಫಿಟ್ ಉಂಟು ಆಲಿವ್ ಆಯಿಲ್. ಆಲಿವ್ ಆಯಿಲ್ ಇಲ್ಲಿ ಸಹ ನಾನು 1 ಸ್ಪೂನಷ್ಟು ತೊಗೊಂಡಿದ್ದೇನೆ. ನೋಡಿದ್ರಲ್ಲ, ನೀವು ಇದಕ್ಕೆ ಮತ್ತೆ ಪೇಸ್ಟ್ ಥರ ಸ್ವಲ್ಪ ಬೇಕು ಅಂತೇಳಿದರೆ, ಸ್ವಲ್ಪ ಅಂಟು ಥರ ಬೇಕಂತೇಳಿದರೆ ನೀವು ಇದಕ್ಕೆ ಇದು ಹಾಕ್ಕೊಳ್ಬೋದು. ಎಂತ ಅಂತೇಳಿದರೆ ಕಾರ್ನ್ ಸ್ಟಾರ್ಚ್, ಅಂದರೆ ಕಾರ್ನ್ಫ್ಲೋರನ್ನು ನೀವಿಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಒಂಚೂರು ನಿಮಗಿಲ್ಲಿ ಆಯಿಲ್ ಬೇಕಂತೇಳಿದರೆ ಸ್ವಲ್ಪ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು, ಅಂತೇಳಿ ಸಾಕಾಗಲಿಲ್ಲ ಅಂತೇಳಿದರೆ. ಈಗ ಕಾಲಿದು ಗಂಟಿಗೆಲ್ಲ ಆದರೆ ನೀವು ಇಲ್ಲಿ 2 ಸ್ಪೂನಷ್ಟು ಇದು ಅರಿಶಿನ ಪುಡಿ ಬೇಕಾಗ್ತದೆ. ಆಗ ನೀವು 2 ಸ್ಪೂನಷ್ಟು ನೀವು ಇಲ್ಲಿ ಎಣ್ಣೆಯನ್ನು ಯೂಸ್ ಮಾಡಬೇಕು. ನಾನಿಲ್ಲಿ 1 ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೇನಲ್ಲ, ಹಾಗಾಗಿ 1 ಸ್ಪೂನಷ್ಟು ಸಾಕಾಗ್ತದೆ. ವಿಕ್ಸ್ ಸಹ ಹಾಗೆಯೇ 1 ಸ್ಪೂನಷ್ಟು ಫುಲ್ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಈ ಥರ ಪೇಸ್ಟ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ, ಚೆಂದ ಮಾಡಿ. ನೋಡಿದ್ರಲ್ಲ,
ಪೇಸ್ಟ್ ಈಗ ರೆಡಿ ಆಯಿತು. ಈಗ ಇದನ್ನು ಅಪ್ಲೈ ಮಾಡ್ತೇನೆ ನಾನು ಕೈಗೆ. ಅಪ್ಲೈ ಮಾಡ್ಕೊಳ್ತೇನೆ ನಾನೀಗ. ಈ ಥರ ತೊಗೊಂಡು ಕೈಯಲ್ಲಿಗೆ ತೊಗೊಂಡು ಎಲ್ಲಿ ಪೇನ್ ಉಂಟು ನೋಡಿ ಅಲ್ಲಿ ಕ್ಲೀನಾಗಿ ಹಚ್ಚಿ. ಈ ಥರ ನಿಜ ಹೇಳ್ತೇನೆ, ಇದರಿಂದ ಎಷ್ಟೋ ನಿಮಗೆ ಇದು ನೋವು ಉಂಟಲ್ಲ ಎಷ್ಟೋ ಕಮ್ಮಿ ಆಗ್ತದೆ. ನೀವು ಇವತ್ತು ರಾತ್ರಿ ನೀವು ಹಚ್ಚಿ ಮತ್ತು ಬೆಳಿಗ್ಗೆ ನಿಮಗೆ ಗೊತ್ತಾಗ್ತದೆ ಅದು ಪೇನ್ ಎಷ್ಟು ರಿಲೀಫ್ ಆಗ್ತದೆ ಅಂತೇಳಿ. ಹಾಗೆಯೇ 1 ವಾರ ಮಾತ್ರ ಇದನ್ನ ಕಂಟಿನ್ಯೂ ನೀವು ಹಚ್ಚಬೇಕಾಗ್ತದೆ ನೋಡಿ. ಈ ಥರ ನಾನೀಗ ಮಾಡಿದ ಸ್ವಲ್ಪ ಜಾಸ್ತಿ ಆಯಿತು ನೋಡಿ. ಆಗ ಇದು ನೀವು 1/4 ಗಂಟೆಗೆಲ್ಲ ಆದರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ನೋಡಿ. ಇದಕ್ಕೆ ಜಾಸ್ತಿ ಅಷ್ಟೇನು ಬೇಡ. ಈ ಥರ ಅಂದರೆ ಮಸಾಜ್ ಮಾಡ್ಕೊಳ್ಳೋವಂಥದ್ದೇನಿಲ್ಲ, ಹೀಗೆ ಲೈಟಾಗಿ ನೀವು ಹಚ್ಚಿದರೆ ಸಾಕಾಗ್ತದೆ. ನಿಮಗೆ ಇಲ್ಲಿ ಪೇನ್ ಇದ್ದರೂ ಸಹ ಇದನ್ನು ಹಚ್ಬೋದು. ಇಲ್ಲಿ ಸಹ ಪೇನಿಗೆ ತುಂಬ ಒಳ್ಳೆಯ ಒಂದು ಇದಾಗ್ತದೆ. 2 ಸೈಡಿಗೆ, ಶೋಲ್ಡ್ರಿಗೆ, 2 ಸೈಡ್ ಕೈಗೆ, ಮತ್ತು ಇಲ್ಲಿ ಪೇನ್ ಇದ್ದರೆ ಸಹ ಹಚ್ಬೋದು. ಅಥವಾ ಇಲ್ಲಿ ಎಲ್ಲ ಗಂಟೆಲ್ಲ ನೋವು ಇರ್ತದೆ ನೋಡಿ, ಆಗ ಸಹ ಹಚ್ಕೊಳ್ಬೋದು. ಕಾಲಿಗೆ ಸಹ ಬೆಸ್ಟ್ ಹೇಳ್ತೇನೆ ನಾನು. ಇದೆಲ್ಲ ಹಚ್ಚಿದ ನಂತರ ನೀವು ಹೀಗೆ ಬಿಟ್ಟರೆ ಆಗೋದಿಲ್ಲ. ಇದು ಮಲ್ಕೊಳ್ಳುವಾಗೆಲ್ಲ ಮತ್ತು ಬೆಡ್ಡಿಗೆಲ್ಲ ತಾಗ್ತದಲ್ಲ. ಈಗ ಹಚ್ಚಿದ ನಂತರ ಒಂದು ಒಳ್ಳೆಯ ಒಂದು ಕವರ್ ತೊಗೊಳ್ಳಿ. ಕವರನ್ನು ಕಟ್ ಮಾಡಿ ನಿಮಗೆ ಎಷ್ಟು ದೊಡ್ಡ ಪೀಸ್ ಬೇಕು ನೋಡಿ ಅಷ್ಟು ದೊಡ್ಡ ಪೀಸನ್ನು ತೊಗೊಂಡು ನೀವು ಈಗ ಹಚ್ಚಿಡ್ತೀರಲ್ಲ ಈ ಥರ ಅದು ಹೀಗೆ ಇದು ಮಾಡಿ ಕ್ಲೀನಾಗಿ ಒಂದು ಪೀಸ್ ಸಾಕಾಗ್ತದೆ. ಇದು ನಾನು ಹೀಗೆ ಕವರ್ ತೋರಿಸ್ತಾ ಇದ್ದೇನೆ ನಿಮಗೆ. ಈ ಥರ ಸುತ್ತಿ ಸ್ವಲ್ಪ ಟೈಟ್ ತುಂಬ ಟೈಟ್ ಅಲ್ಲ, ಅಂದರೆ ಇದನ್ನು ನಾವು ಇಲ್ಲಿ 6 ಅಷ್ಟು ಹಾಕಬೇಕು. ಅಥವಾ ಒಂದು ದಾರ ಸಹ ನೀವು ನೂಲು ಕಟ್ಕೊಳ್ಬೋದು. ಹೀಗೆ ಮಾಡಿ ಓವರ್ ನೈಟ್ ಬಿಟ್ಟುಬಿಡಿ. ಓವರ್ ನೈಟ್ ಬಿಟ್ಟ ನಂತರ ನೀವು ಬೆಳಿಗ್ಗೆ ಹೇಳ್ತೀರಲ್ಲ, ಬೆಳಿಗ್ಗೆ ಎದ್ದು ನಿಮಗೆ ಬೆಳಿಗ್ಗೆ ಹೇಳುವಾಗಲೇ ಗೊತ್ತಾಗ್ತದೆ ನೋವು ಎಷ್ಟು ಕಮ್ಮಿ ಆಗಿರ್ತದೆ ಅಂತೇಳಿ. ಆಮೇಲೆ ಕವರ್ ತೆಗೆದು ನೀವು ವಾಶ್ ಮಾಡ್ಕೊಳ್ಳಿ. ಇದೇ ಥರ ನೀವು 1 ವಾರ ಮಾಡ್ತಾ ಬನ್ನಿ, ತುಂಬ ಒಂದು ಬೆನಿಫಿಟ್ ಸಿಗ್ತದೆ. ಇದಕ್ಕೆ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಉಂಟಲ್ಲ ಎಲ್ಲ ಸಹ ಒಂದು ನಮಗೆ ಬೋನಿಗಾಗಲಿ ಮಸಲ್ಸಿಗಾಗಲಿ ಎಲ್ಲದಕ್ಕೆ ಸಹ ಒಂದು ಉಪಯೋಗ ಆಗುವಂಥದ್ದೇ. ವಿಕ್ಸ್ ಆಗಲಿ ಅಥವಾ ಹಳದಿ, ಅರಿಶಿಣ ಪುಡಿ ಮತ್ತು ಪೆಪ್ಪರ್ ಪೌಡರು, ಆಮೇಲೆ ಆಲಿವ್ ಆಯಿಲು. ನಿಮ್ಗೆ ಅದೇ ನಾನು ಹೇಳಿದೆ, ನಿಮಗೆ ಪೇಸ್ಟ್ ಸ್ವಲ್ಪ ಇನ್ನೂ ಜಾಸ್ತಿ ಬೇಕು, ಸ್ವಲ್ಪ ಕಾರ್ನ್ ಸ್ಟಾರ್ಚನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ 1/4 ಗಂಟೆಗೆಲ್ಲ ಆದರೆ ಸ್ವಲ್ಪ ಜಾಸ್ತಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಹಚ್ಚಿ ನೋಡಿ.